ಓಕೆ, ನಮಸ್ತೆ ಸ್ನೇಹಿತರೆ, ನಾನು ರಘು ತುಮಕೂರು. ಒಂದು ವಿಷಯ ಹೇಳ್ತೀನಿ ಬನ್ನಿ. ಇಂಡಿಯಾ ಸ್ವೀಟ್ ಹೌಸ್ ಅಂತೆ. ಸೊ ನೋಡಿ, ಇದು ಸೋಂಪಾ ಪುಡಿ ಎಲ್ಲಿರೋದು ಇದು? ಓಕೆ, ಇದನ್ನು ನನಗೆ ಯಾರೋ ಗಿಫ್ಟ್ ಕೊಟ್ಟಿರೋದು ಸ್ನೇಹಿತರೆ. ಸ್ವೀಟ್ನ ಗಿಫ್ಟ್ ಕೊಟ್ಟಿದ್ದು ಸೋಂಪಾ ಪುಡಿ. ತುಮಕೂರಲ್ಲಿ ಎಲ್ಲಿದೆ ಅಂತ ಗೊತ್ತಾಗ್ತಾ ಇಲ್ಲ. ಓಕೆ, ಏನಪ್ಪ ಮಜಾ ಅಂದರೆ ನೋಡಿ, ಈ ಸ್ವೀಟ್ ನೋಡಿ. ಈ ಸ್ವೀಟ್ನ ಎಷ್ಟು ಆರೇನೋ ಕೊಟ್ಟಿದ್ರು. ಅದನ್ನು ಸರಿಯಾಗಿ ನೋಡಿದೆ ತಿನ್ಬಿಟ್ಟು. ಬಟ್ ಇದನ್ನು ತಿನ್ನಬೇಕಾದ್ರೆ ನೋಡಿದೆ, ನೀವು ನೋಡ್ತಿರ್ಬೋದು ನೋಡಿ, ಒಳಗಡೆ ಕೂದಲೆಲ್ಲ ಐತೆ ಗುರು. ಥೂ ಯಪ್ಪ, ನೋಡಿ ಓಪನೇ ಆಗಿಲ್ಲ ಇನ್ನು. ಇದರಲ್ಲೂ ಇತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಇದನ್ನು ನನ್ನ ವೈಫ್ ತೋರಿಸಿದ್ರು, ಈ ಥರ ಕೂದಲಿದೆ ನೋಡಿ ಅಂತ. ನೋಡಿ ಓಪನೇ ಆಗಿಲ್ಲ ಇನ್ನು, ಇದರೊಳಗೆ ಕೂದಲು. ಇಂಡಿಯಾ ಸ್ವೀಟ್ ಹೌಸ್ ಅಂತ ಎಲ್ಲಿರೋದು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಇದು ನನಗೆ ಯಾರೋ ಇದನ್ನು ಗಿಫ್ಟ್ ಕೊಟ್ಟಿದ್ದು. ಸೊ ಅಸಹ್ಯ ಆಗುತ್ತೆ ಗುರು. ಅದಕ್ಕೆ ನಾನು ಬೇಕ್ರಿ ಐಟಮ್ಸ್ ತುಂಬ ಕಡಿಮೆ ತಿನ್ನೋದು. ಎಂತೆಂಥ ಒಳ್ಳೊಳ್ಳೆ ಬೇಕ್ರಿ ಇದೆ ಗುರು ನಮ್ಮ ತುಮಕೂರಲ್ಲಿ. ಆದರೆ ಇವೆಲ್ಲ ನನಗೆ ಕೇಳೇ ಇಲ್ಲ ಹೆಸರು. ಎಷ್ಟು ಕಚ್ಚಡವಾಗಿದೆ ನೋಡಿ, ಕೂದಲು ಬಿದ್ದಿದೆ ಅಂದರೆ ಇನ್ನು ಏನೇನು ಇರುತ್ತೋ ಇದರೊಳಗೆ. ಥೂ ಯಪ್ಪ, ಅಸಹ್ಯ ಗುರು, ಚೀ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಕೂದಲು, ಯಪ್ಪ ಎಷ್ಟು ದೊಡ್ಡ ಕೂದಲು. ಸೊ ಇಂಡಿಯಾ ಸ್ವೀಟ್ ಹೌಸ್ ಅಂತ ಇದು ಎಲ್ಲಿದೆ ಅಂತ ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡ್ರಪ್ಪ ಎಲ್ಲಿದೆ ಅಂತ. ಥೂ ಪಾಪ, ಇದನ್ನು ಎಸಿಬೇಕಷ್ಟೆ. ಎಸಿಯಲ್ಲ, ಹಿಂಗೆ ಇಟ್ಟಿರ್ತೀನಿ. ಏನಾದರೂ ಅವರು ಕೇಳಿದ್ರೆ ಪ್ರೂಫು ಅಲ್ವಾ, ಓಪನ್ ಮಾಡಿದ್ದೀರಾ ನೀವೇ ಇಟ್ಟಿದ್ದೀರಾ ಅಂತೆಲ್ಲ ಕತೆ ಹೊಡಿದ್ರೆ ಏನು ಮಾಡ್ತೀರಾ ಆಮೇಲೆ. ಸೊ ನೋಡಿ, ಹಿಂಗೆ ಇಟ್ಟಿರ್ತೀನಿ.